ಭಾರತದ ನೆರೆ ರಾಷ್ಟ್ರ ಪಾಕಿಸ್ತಾನದ ವಿಚಾರ ಅಂದಾಗ ಇದನ್ನು ಬಹಳ ಸೂಕ್ಷ್ಮ ಹಾಗೂ ಗಂಭೀರವಾಗಿ ನೋಡಬೇಕಾಗತ್ತೆ. ಪಾಕಿಸ್ತಾನದ ಸದ್ಯದ ಆರ್ಥಿಕ ಸ್ಥಿತಿ ಹೆಂಗಿದೆ ಅಂದರೆ ಪಾಪರ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಆರ್ಥಿಕವಾಗಿ ಒಂದು ಹಂತದ ಹಿನ್ನಡೆಯನ್ನು ಪಾಕಿಸ್ತಾನ ಈಗಾಗಲೇ ಅನುಭವಿಸ್ಬಿಟ್ಟಿದೆ. ಆದರೆ ರಾಜತಾಂತ್ರಿಕ ನಡೆ ಮಾರ್ಗಗಳು ಅಂದಾಗ ಯಾವ ಹಂತದಲ್ಲಿದೆ ಅಂತ ನೋಡೋದಾದರೆ ಆ ವಿಷಯದಲ್ಲೂ ಕೂಡ ಪಾಕಿಸ್ತಾನ ಕುಸಿದು ಹೋಗಿದೆ. ಬೇರೆ ಮಾರ್ಗ ಇಲ್ಲ ಅನ್ನುವಂಥ ಸನ್ನಿವೇಶ ಎದುರಾಗಿದೆ. ಹಾಗಾದರೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿ ಹೇಗಾಗಿದೆ, ಯಾಕೆ ಹೇಗಾಗಿದೆ, ಏನು ಡೀಲ್ ಮಾಡೋಕ್ಕೆ ಹೊರಟಿತ್ತು, ಯಾವ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಹೋಗಿತ್ತು, ಯಾವ ಮಧ್ಯಸ್ಥಿಕೆಗೆ ಯಾವ ಬೆಲೆ ಕೇಳಕ್ಕೆ ಹೋಗಿತ್ತು, ಇದೆಲ್ಲವನ್ನೇ ಈಗ ಡೀಟೇಲಾಗಿ ನೋಡ್ತಾ ಹೋಗೋಣ. ಹೌದು, ಅಮೇರಿಕ ಮತ್ತು ಇರಾನ್ ನಡುವೆ ಬಹಳ ಯುದ್ಧ ನಡೀತಾ ಇತ್ತು. ಯಾಕಂದರೆ ಫೆಬ್ರವರಿ 28ರಿಂದ ನಿರಂತರವಾಗಿ ನಡೀತಾ ಇದ್ದಂತಹ ಯುದ್ಧ, ಆ ಯುದ್ಧದ ಪರಿಣಾಮವನ್ನು ಸ್ವತಃ ಅಮೇರಿಕ, ಇಸ್ರೇಲ್, ಇರಾನ್ ಅನುಭವಿಸ್ತಾ ಇದ್ವು. ಜಾಗತಿಕ ಮಟ್ಟದಲ್ಲಿ ಇದು ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡಿತ್ತು. ಆ ಸಂದರ್ಭದಲ್ಲಿ ಸ್ವತಃ ಭಾರತದ ಯಾವುದೋ ನಾಗರಿಕ ಇರ್ಬೋದು, ಅಮೇರಿಕಾದ ನಾಗರಿಕರಿರ್ಬೋದು, ಯಾರೋ ಇರಾನ್ನ ನಾಗರಿಕರಿರ್ಬೋದು, ಎಲ್ಲರೂ ಒಂದನ್ನು ಬಯಸಿದ್ರು, ಯುದ್ಧ ಆದಷ್ಟು ಬೇಗ ನಿಂತು ಹೋಗಬೇಕು ಅಂತ. ಯಾರಾದರೂ ಮಧ್ಯಸ್ಥಿಕೆ ವಹಿಸ್ಬೋದಾ ಅಂತ ಕಾದು ಕೂತ್ಕೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಮುಂದಕ್ಕೆ ಬಂತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇನ್ನೇನು ಒಪ್ಪಂದಕ್ಕೆ ಎಲ್ಲ ಸಹಿ ಅನ್ನುವಂಥ ಸನ್ನಿವೇಶ ಉಂಟಾಯಿತು. ಅದೂ ಕೂಡ ಆಯಿತು. ಆದರೆ ಅವತ್ತು ಆ ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ ಇವಾಗ ಬೆಲೆ ಕಟ್ಟುತ್ತಾ ಇದೆ ಪಾಕಿಸ್ತಾನ. ಅದರ ಡೀಟೇಲ್ಸನ್ನು ಈಗ ನೋಡ್ತಾ ಹೋಗೋಣ. ಹೌದು, ಪಾಕಿಸ್ತಾನ ಸದ್ಯ ಪಾಪರ್ ಅನ್ನುವಂಥ ಸನ್ನಿವೇಶವನ್ನು ಎದುರಿಸ್ತಾ ಇದೆ. ಆರ್ಥಿಕವಾಗಿ ಬಹಳಷ್ಟು ಹಿನ್ನಡೆಯನ್ನು ಪಾಕಿಸ್ತಾನ ಅನುಭವಿಸಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ರಾಜತಾಂತ್ರಿಕ ಮಾರ್ಗ ಅಂದಾಗ ಅದಕ್ಕೆ ಆದಂಥ ಗಟ್ಟಿತನ ಇರಬೇಕಾಗತ್ತೆ. ಅದು ಯಾವುದೇ ದೇಶ ಆಗಿದ್ರೂ ಕೂಡ, ಅದು ಭಾರತ ಆಗಿರಲಿ, ಪಾಕಿಸ್ತಾನ ಆಗಿರಲಿ, ಅಮೇರಿಕ ಆಗಿರಲಿ, ಇರಾನ್ ಆಗಿರಲಿ, ಇಸ್ರೇಲೇ ಆಗಿರಲಿ, ರಾಜತಾಂತ್ರಿಕ ಅಂದಾಗ ಅಲ್ಲೇ ಆದಂಥ ಗಟ್ಟಿತನ ಇರಬೇಕಾಗತ್ತೆ. ಆದರೆ ಪಾಕಿಸ್ತಾನದ ವಿಷಯದಲ್ಲಿ ಆ ಯಾವುದೇ ಕ್ಲೂಸ್ ಸಿಗ್ತಾ ಇಲ್ಲ. ಯಾಕೆ ಏನು ನೋಡೋದಾದರೆ, ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ತೀರಾ ಅಧೋಗತಿ ಹೋಗ್ಬಿಟ್ಟಿದೆ. ಪಾಕಿಸ್ತಾನಿ ರೂಪಾಯಿ ಮೌಲ್ಯ ದಿನದಿಂದ ದಿನಕ್ಕೆ ಕುಸಿದು ಹೋಗ್ತಾ ಇದೆ. IMF ನೀಡಿದ ಸಾಲದ ಕಂತುಗಳು ಕೂಡ ಈಗ ಮುಳುಗುದೋಣಿಯನ್ನು ರಕ್ಷಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಾಲದ ಮೇಲೆ ಸಾಲ ತೀರ್ಸೋಕ್ಕೆ ಸಾಲ, ಇದು ಪಾಕಿಸ್ತಾನದ ಪರಿಸ್ಥಿತಿ. ಈ ಹತಾಶೆಯಲ್ಲಿ ಪಾಕಿಸ್ತಾನ ಈಗ ಹೊಸದೊಂದು ಆಟಕ್ಕೆ ಕೈ ಹಾಕಿದೆ. ಅಸಲಿ ಪಾಕಿಸ್ತಾನದ ನಿಜ ಮುಖ ನೋಡಿ ಹೆಂಗಿದೆ ಅಂತ ಹೇಳಿ. ಇರಾನ್ ಮತ್ತು ಅಮೇರಿಕ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ, ಅಮೇರಿಕ ಮತ್ತು ಇರಾನ್ನ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ ಪ್ರತಿಯಾಗಿ ಅಮೇರಿಕ ಬರೋಬ್ಬರಿ $10 ಬಿಲಿಯನ್, ಅಂದರೆ ಸುಮಾರು $10 ಶತಕೋಟಿ ಮಧ್ಯಸ್ಥಿಕೆ ಶುಲ್ಕವನ್ನು ಸಾಲದ ರೂಪದಲ್ಲಿ ಕೊಡಿ ಅಂತ ಕೇಳಿಕೊಂಡಿದೆ. ಪಾಕಿಸ್ತಾನದ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಅಮೇರಿಕಾದ ಖಜಾನೆ ಕಾರ್ಯದರ್ಶಿಗೆ ಅಧಿಕೃತ ಪತ್ರ ರವಾನೆ ಮಾಡಿದ್ದಾರೆ. ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ, ಯಾಕಂದರೆ ಇದು ಅಧಿಕೃತ ಪತ್ರ. ಇನ್ನು ವಿನಿಮಯ ಸ್ಥಿರೀಕರಣ ಸೌಲಭ್ಯ ಅಂದರೆ ಎಕ್ಸ್ಚೇಂಜ್ ಸ್ಟೆಬಿಲೇಷನ್ ಫೆಸಿಲಿಟಿ, ಇದರ ಅಡಿಯಲ್ಲಿ ಮುಂದಿನ 5 ವರ್ಷಗಳ ಅವಧಿಗೆ ಈ ಬೃಹತ್ ನೆರವನ್ನು ನೀಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿರುವುದು. ಅಮೇರಿಕ ಈ ಹಣ ಸಿಕ್ಕರೆ ಮಾತ್ರ ಪಾಕಿಸ್ತಾನ ಬದುಕುಳಿಯೋದಕ್ಕೆ ಸಾಧ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಬಹಳ ಮುಖ್ಯವಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ನೀವು ಗಮನಿಸಬಹುದು, ಪಾಕಿಸ್ತಾನ $10 ಬಿಲಿಯನ್ ಕೇಳಿರೋದು ಅಧಿಕೃತ ಮಾಹಿತಿ. ಆದರೆ ಇಂಥ ಭವಿಷ್ಯವನ್ನು ಹಿಂದೆ ಭಾರತ ನುಡಿದಿರುತ್ತೆ. ನಾವದನ್ನು ಈ ಸಂದರ್ಭದಲ್ಲಿ ರಿಕಾಲ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ, ಪಾಕಿಸ್ತಾನ ಒಂದು ಪಕ್ಷ ಮಧ್ಯಸ್ಥಿಕೆ ವಹಿಸಿದೆ ಅಂದರೆ ಅದು ಲಾಭ ಇಟ್ಕೊಳ್ಳದೆ ಅಲ್ಲ ಅನ್ನೋದನ್ನು ಈ ಹಿಂದೆ ಭಾರತ ಹೇಳಿತ್ತು. ಆ ಭವಿಷ್ಯ ಈಗ ನಿಜ ಆಗಿದೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಯಾಕಂದರೆ ಅಮೇರಿಕ, ಇರಾನ್, ಇಸ್ರೇಲ್ನ ಬಹಳ ದೊಡ್ಡ ಯುದ್ಧ ನಡೀತಾ ಇದ್ದಾಗ ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಪ್ರತಿಯೊಬ್ಬ ನಾಗರಿಕ ಅನುಭವಿಸಿದ್ದಾನೆ. ಯಾರಾದರೂ ಮಧ್ಯಸ್ಥಿಕೆ ವಹಿಸಬಾರ್ದಾ? ಇತರ ರಾಷ್ಟ್ರಗಳ ಪ್ರಧಾನಿಗಳು, ಅಧ್ಯಕ್ಷಗಳು, ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ, ಅಲ್ಲಿನ ಸರ್ವೋಚ್ಚ ನಾಯಕ ಖಮೇನಿ ಜೊತೆ, ಅಥವಾ ಇಸ್ರೇಲ್ ಜೊತೆ ಮಾತುಕತೆಯನ್ನು ನಡೆಸಬಾರ್ದಾ ಅನ್ನುವಂಥ ಸನ್ನಿವೇಶ ಎದುರಾಗಿತ್ತು. ಮಧ್ಯಕ್ಕೆ ಬಂದಿದ್ದು ಮಧ್ಯಸ್ಥಿಕೆ ವಹಿಸೋದಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತು, ಒಪ್ಪಂದವೂ ಆಯಿತು, ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ದು ಆಯಿತು. ಆದರೆ ಯಾವ ಲಾಭದ ಉದ್ದೇಶದಿಂದ ಅಮೇರಿಕ ಮತ್ತು ಇರಾನ್ ನಡುವಿನ ಯುದ್ಧ ನಿಲ್ಲಿಸೋದಕ್ಕೆ ಪಾಕಿಸ್ತಾನ ಮುಂದಾಗಿತ್ತು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ನೋಡಿ, $10 ಬಿಲಿಯನ್ ಸಾಲದ ಮೊರೆಯನ್ನಿಟ್ಟಿದೆ. ಅಧಿಕೃತ ಪತ್ರವನ್ನು ರವಾನೆ ಮಾಡಿದೆ ಪಾಕಿಸ್ತಾನ. ಈ ವಿಚಾರವನ್ನು ಈ ಹಿಂದೆಯೇ ಭಾರತ ಬಹಿರಂಗಪಡಿಸಿತ್ತು. ಹೇಗೆ?
ಭಾರತ ಅವತ್ತು ಹೇಳಿದ ಮಾತು ನಿಜ ಆಗಿದೆ ನೋಡಿ. ಬ್ರೋಕರ್ ಕೆಲಸಕ್ಕೆ ಬೆಲೆ ನಿಗದಿ. ಪಾಕಿಸ್ತಾನ ಹಣಕ್ಕೋಸ್ಕರ ಏನು ಬೇಕಾದರೂ ಮಾಡುತ್ತೆ ಅಂಥೇಳಿ ಈ ಹಿಂದೆ ಭಾರತ ಹೇಳಿತ್ತು. ಆ ಮಾತು, ಆ ಆರೋಪ ಇವತ್ತು ಸಾಬೀತಾಗಿದೆ. ನೀವು ಗಮನಿಸಬಹುದು, ಪಾಕಿಸ್ತಾನದ ಈ ನಡೆಯಿಂದಾಗಿ ಜಾಗತಿಕ ವೇದಿಕೆಯಲ್ಲಿ ಭಾರತ ಹಿಂದೆ ಹೇಳಿದಂಥ ಮಾತುಗಳು ಅಕ್ಷರಶಃ ನಿಜ ಆಗಿದೆ. ಪಾಕಿಸ್ತಾನ ಹಣಕ್ಕಾಗಿ ಏನು ಬೇಕಾದರೂ ಮಾಡುತ್ತೆ, ರಾಜತಾಂತ್ರಿಕತೆಯಲ್ಲಿ ಅದೊಂದು ವ್ಯಾಪಾರಿಯಂತೆ ನಡೆದುಕೊಳ್ತಿದೆ ಅಂತ ಭಾರತ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿತ್ತು. ಅದು ಜಾಗತಿಕವಾಗಿ ಈಗ ಮಗದೊಮ್ಮೆ ಸಾಬೀತಾಗಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಈ ಹಿಂದೆ ಭಾರತ ಪಾಕಿಸ್ತಾನದಂತೆ ಮಧ್ಯಪ್ರಾಚ್ಯದಲ್ಲಾಗಲಿ ಜಾಗತಿಕ ಮಟ್ಟದಾಗಲಿ ಯಾವುದೇ ಕಾರಣಕ್ಕೂ ಬ್ರೋಕರ್ ಕೆಲಸ ಮಾಡೋದಿಲ್ಲ ಅಂತ ಖಾರವಾಗಿ ಹೇಳಿದ್ರು. ಐ ರಿಪೀಟ್, ಜೈಶಂಕರ್ ಅವರು ಅವತ್ತು ಏನು ಹೇಳಿದರು ಅಂತ, ಭಾರತ ಯಾವತ್ತೂ ಕೂಡ ಅಂದರೆ ಭಾರತ ಎಂದೂ ಕೂಡ ಪಾಕಿಸ್ತಾನದ ರೀತಿ ಮಧ್ಯಪ್ರಾಚ್ಯದಲ್ಲಾಗಲಿ ಅಥವಾ ಜಾಗತಿಕ ಮಟ್ಟದಲ್ಲಾಗಲಿ ಯಾವುದೇ ಹಣಕ್ಕೋಸ್ಕರ ನನಗೆ ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬ್ರೋಕರ್ ಕೆಲಸ ಮಾಡೋದಿಲ್ಲ ಅಂತ ಹೇಳಿದರು. ಅದರ ಅರ್ಥ ಈಗ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅದೇನೆ, $10 ಬಿಲಿಯನ್ ಸಾಲದ ರೂಪದಲ್ಲಿ ನಾನು ಅವತ್ತು ಮಧ್ಯಸ್ಥಿಕೆ ವಹಿಸಿದ್ನಲ್ಲ ಕೊಡಿ ಅಂತ ಮೊರೆ ಇಡೋದರ ಇನ್ನರ್ ಮೀನಿಂಗ್ ಅಥವಾ ಒಳ ಅರ್ಥ. ಜೈಶಂಕರ್ ಅವರ ಮಾತುಗಳು ಇವತ್ತು ಜಗತ್ತಿನಾದ್ಯಂತ ಪ್ರತಿಧ್ವನಿಸ್ತಾ ಇದೆ. ಎಲ್ಲರೂ ಜೈಶಂಕರ್ ಅವರು ಅವತ್ತು ಹೇಳಿದ ಮಾತನ್ನು ಇವತ್ತು ಮಗದೊಮ್ಮೆ ಕೇಳಿಸ್ಕೊತಾ ಇದ್ದಾರೆ. ಲಾಭಕ್ಕಾಗಿ ಸಂಧಾನದ ಹಾದಿ ಹಿಡಿದಿದ್ದ ಪಾಕಿಸ್ತಾನ ತನ್ನ ಗೌರವವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಗದೊಮ್ಮೆ ಹರಾಜು ಹಾಕ್ಕೊಂಡಿದೆ. ಇದಕ್ಕಿಂತ ಬೇಕಾ ಪಾಕಿಸ್ತಾನದ ನಿಲುವು ನಿರ್ಧಾರ, ಪಾಕಿಸ್ತಾನ ಯಾವ ರೀತಿ ಯೋಚನೆ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನೊಂದು ಪ್ರಮುಖ ವಿಚಾರವನ್ನು ನಾವಿಲ್ಲಿ ನೋಡಬೇಕಾಗಿದೆ. ಮಧ್ಯಪ್ರಾಚ್ಯದ ಸಂಘರ್ಷದಲ್ಲಿ ಪಾಕಿಸ್ತಾನದ ರೋಲ್ ಏನು, ಪಾಕಿಸ್ತಾನ ಏನು ಮಾಡೋದಕ್ಕೆ ಹೊರಟಿದೆ, ಯಾವ ಸಂದೇಶವನ್ನು ರವಾನೆ ಮಾಡಿದೆ. ನೀವು ಒಂದು ಗಮನಿಸಿದ್ರಿ, ಮೊದಲ ಬಾರಿ ಯುದ್ಧ ಆರಂಭ ಆದಾಗ ಮಧ್ಯಸ್ಥಿಕೆ ವಹಿಸಿತು. ಈಗ ಎರಡನೇ ಬಾರಿ ಯುದ್ಧ ಆಗಿದೆ, ನಾನು ಅವತ್ತು ಮಧ್ಯಸ್ಥಿಕೆ ವಹಿಸಿದ್ದಕ್ಕೆ $10 ಬಿಲಿಯನ್ ಕೊಟ್ಟುಬಿಡಿ ಸಾಲ ರೂಪದಲ್ಲಿ ಅಂತ ಕೇಳ್ಕೊಂಡಿದೆ. ಅದಕ್ಕೆ ಭಾರತ ಹಿಂದೇನು ಹೇಳಿತ್ತು, ಇವತ್ತು ಅದನ್ನು ಜೈಶಂಕರ್ ಅವರು ಹೇಳಿದ ಮಾತನ್ನು ರಿಪೀಟ್ ಮಾಡ್ಕೊಂಡು ಕೇಳ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ಪಾಕಿಸ್ತಾನ ಈ ಅಮೆರಿಕ ಮತ್ತು ಇರಾನ್ನ ಯುದ್ಧದಲ್ಲಿ ಮತ್ತೊಂದು ವಿಚಾರವನ್ನು ಉಲ್ಲೇಖ ಮಾಡಿದೆ. ಅಂದರೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದೆ. ಅದೇನು ನೋಡೋದಾದರೆ ಹೌತಿ ಬಂಡುಕೋರರಿಗೆ ಎಚ್ಚರಿಕೆಯ ಸಂದೇಶ. ಹಾಗಾದರೆ ಪಾಕಿಸ್ತಾನ ಏನು ಹೇಳಿದೆ, ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದೆ, ಯಾರಿಗೆ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಈಗ DNA ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದ ಸಂಘರ್ಷದಲ್ಲೂ ಕೂಡ ಪಾಕಿಸ್ತಾನ ತನ್ನದೇ ಆದಂಥ ಪ್ರಯತ್ನವನ್ನು ಮುಂದುವರಿಸಿದೆ ಅಥವಾ ತಲೆ ಹಾಕಿದೆ. ಕೆಂಪು ಸಮುದ್ರದಲ್ಲಿ ವಾಣಿಜ್ಯ ಹಡಗುಗಳ ಮೇಲೆ ಮತ್ತು ಸೌದಿ ಅರೇಬಿಯಾದ ತೈಲ ರಫ್ತಿನ ಮೇಲೆ ಹೌತಿ ಬಂಡುಕೋರರು ನಡೆಸ್ತಾ ಇರುವ ದಾಳಿ ಹಾಗೂ ದಿಗ್ಬಂಧನವನ್ನು ಪಾಕ್ ವಿದೇಶಾಂಗ ಸಚಿವಾಲಯ ತೀವ್ರವಾಗಿ ಖಂಡಿಸಿದೆ. ಹೌತಿಗಳ ಈ ನಡೆ ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಪಾಕಿಸ್ತಾನ ಹೇಳಿದೆ. ಐ ರಿಪೀಟ್, ಹೌತಿಗಳ ಈ ನಡೆ ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಪಾಕಿಸ್ತಾನ ಹೇಳಿದೆ. ಸೌದಿ ಅರೇಬಿಯಾದ ಭೌಗೋಳಿಕ ಅಖಂಡತೆಗೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಧ್ವಜ ಹೊಂದಿರುವ ಹಡಗುಗಳ ಮೇಲೆ ದಾಳಿ ನಡೆದರೆ ಆತ್ಮರಕ್ಷಣೆಗಾಗಿ ಪ್ರತ್ಯುತ್ತರ ನೀಡೋದಾಗಿ ಎಚ್ಚರಿಸಿದೆ. ಯಾಕಂದರೆ ಹಾರ್ಮುಜ್ ಜಲಸಂಧಿ ಕಂಟ್ರೋಲಲ್ಲೇ ಹಡಗುಗಳು ಸರಕುಗಳು ರವಾನೆ ಆಗಬೇಕಾಗಿರೋದ್ರಿಂದಾಗಿ ಆ ಒಂದು ಮಾರ್ಗದಲ್ಲಿ ಏನಾದರೂ ಪಾಕಿಸ್ತಾನದ ಹಡಗುಗಳಿಗೆ ಸರಕುಗಳಿಗೆ ತೊಂದರೆ ಆಯಿತು ಅನ್ನೋದಾದರೆ ನಮ್ಮ ಸೇನಾ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಬೇಕಾಗತ್ತೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದೆ. ಸೊ ಪಾಕಿಸ್ತಾನದ ಒಂದೊಂದೇ ಧೋರಣೆಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಕಳೆದ ಬಾರಿ ಮಧ್ಯಸ್ಥಿಕೆ, ಈ ಬಾರಿ ಮಧ್ಯಸ್ಥಿಕೆಗೆ ಬೆಲೆ, ಜೊತೆಗೆ ನೀವು ಗಮನಿಸಬಹುದು ಹೌತಿ ಬಂಡುಕೋರರಿಗೆ ಒಂದು ಪಾಕಿಸ್ತಾನ ಸ್ಪಷ್ಟ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಆದರೆ POKಯಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನಾವು ಡೀಟೇಲಾಗಿ ನೋಡಬೇಕಾಗತ್ತೆ. ಬಟ್ ಇಲ್ಲಿ ಗಮನಿಸಬಹುದು, ಬಂಡುಕೋರರ ವಿಷಯದಲ್ಲಿ ಈ ಪಾಕಿಸ್ತಾನ ಯಾವ ಸಂದೇಶವನ್ನು ರವಾನೆ ಮಾಡಿದೆ ಅಂತ, ಯಾವ ವಿಷಯದಲ್ಲಿ, ಬಂಡುಕೋರರ ವಿಷಯದಲ್ಲಿ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಇನ್ನು ಪಾಕಿಸ್ತಾನದ ಮುಂದಿನ ನಡೆ, ಮುಂದಿನ ಯೋಚನೆ, ಇದ್ರ ಬಗ್ಗೆ ನೋಡೋದಾದರೆ POKಯಲ್ಲಿ ಇದು ಎಷ್ಟರ ಮಟ್ಟಿಗೆ ಅಶಾಂತಿಯನ್ನು ಉಂಟು ಮಾಡಿದೆ, POK ಪರಿಸ್ಥಿತಿ ಏನಾಗಿದೆ, ಇದನ್ನು ಕೂಡ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಹಠಾತ್ ಹಣದುಬ್ಬರ, ಜೊತೆಗೆ ವಿದ್ಯುತ್ ದರ ಏರಿಕೆ, ರಾಜಕಾರಣಿಗಳ ಸವಲತ್ತುಗಳ ವಿರುದ್ಧ ವ್ಯಾಪಕ ಪ್ರತಿಭಟನೆ ನಡೀತಾ ಇದೆ. ನೋಡಿ, ಎಲ್ಲೇ ಯುದ್ಧ ಆಗಲಿ, ಅದು ಅಮೇರಿಕ ಇರಲಿ, ಇರಾನ್ ಆಗಲಿ, ಪಾಕಿಸ್ತಾನ ಆಗಲಿ, ಭಾರತ ಆಗಲಿ, ಒಂದು ಯುದ್ಧ ಆಗೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಬಹಳಷ್ಟು ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಅದನ್ನು ಇಡೀ ದೇಶ ಅನುಭವಿಸ್ಬೇಕಾಗತ್ತೆ. ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲ, ಇಡೀ ದೇಶ ಅನುಭವಿಸ್ಬೇಕಾಗತ್ತೆ. ನೋಡಿ, POKಯಲ್ಲಿ ಇವತ್ತು ಪರಿಸ್ಥಿತಿ ತೀರಾ ಹದಗೆಟ್ಟು ಬಿಟ್ಟಿದೆ. ಹಠಾತ್ ಬೆಲೆ ಏರಿಕೆ,
ನಿಯಂತ್ರಣವಿಲ್ಲದ ವಿದ್ಯುತ್ ದರ, ರಾಜಕಾರಣಿಗಳ ಅನಗತ್ಯ ಸವಲತ್ತುಗಳ ಜನ ಮುಗಿಬೀಳ್ತಾ ಇದ್ದಾರೆ. ಯಾಕೆ ರಾಜಕಾರಣಿಗಳಿಗೆ ಇಷ್ಟೆಲ್ಲ ಸವಲತ್ತು ಅನ್ನುವಂಥ ನೇರ ಪ್ರಶ್ನೆ. ಜಮ್ಮು ಕಾಶ್ಮೀರ ಜಂಟಿ ಅವಾಮಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಮುಜಾಫರ್ಬಾದ್ ಕಡೆಗೆ ಬೃಹತ್ ಲಾಂಗ್ ಮಾರ್ಚ್ ನಡೀತಾ ಇದೆ. ಪ್ರತಿಭಟನಾಕಾರರನ್ನು ಹತೋಟಿಗೆ ತರೋದಕ್ಕೆ ಪಾಕ್ ಸೇನೆ ಮತ್ತು ಪೊಲೀಸರು ನಡೆಸಿದ ಹಿಂಸಾತ್ಮಕ ದಾಳಿಯಲ್ಲಿ 30ಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿ ಹೋಗಿದ್ದಾರೆ. POKಯಲ್ಲಿ ನೋಡಿ ಏನೆಲ್ಲ ಆಗ್ತಾ ಇದೆ ಅಂಥೇಳಿ. ಇದು ಬಹಳ ನೋವಿನ ಸಂಗತಿ. ಯಾಕಂತ ಹೇಳಿದ್ರೆ, ಒಂದು ದೇಶ ತನ್ನ ದೇಶವನ್ನು ಸಮರ್ಥವಾಗಿ ನಡೆಸೋದಿಲ್ಲ ಅನ್ನೋದಾದರೆ, ತನ್ನ ದೇಶವನ್ನು ನಡೆಸೋದಕ್ಕೆ ಸಾಲದ ಮೊರೆಯನ್ನು ಹೋಗುತ್ತೆ ಅನ್ನೋದಾದರೆ, ತನ್ನ ದೇಶದ ನಾಗರಿಕರ ದೃಷ್ಟಿಯಿಂದ ಸರಿಯಾದಂಥ ನಿಲುವುಗಳನ್ನು ತಗೊಂಡಿಲ್ಲ ಅನ್ನೋದಾದರೆ, ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ. ಇನ್ನು ನವಾಜ್ ಶರೀಫ್ ಅವರು ಇಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಯಾಕಂದರೆ POK ಪ್ರಧಾನಿಯಾಗುವ ಆಸೆ ನವಾಜ್ ಶರೀಫ್ ಅವ್ರಿಗೆ. ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ. ಪಾಕಿಸ್ತಾನದ ಒಂದೊಂದೇ ವಿಚಾರ ಹೊಸ ಹೊಸ ಆಯಾಮಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಒಂದು ಕಡೆ ಗಮನಿಸಿದ್ರಿ POKಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. ಅಲ್ಲಿ ಹಣದುಬ್ಬರ ಹೆಚ್ಚಾಗಿದೆ, ಪರಿಸ್ಥಿತಿ ಆರ್ಥಿಕವಾಗಿ ಬಲಹೀನ ಆಗಿಬಿಟ್ಟಿದೆ. ಇದರ ನಡುವೆ ನೋಡಿ, ಪಾಕಿಸ್ತಾನದಲ್ಲಿ ಆರ್ಥಿಕ ಸವಾಲುಗಳ ನಡುವೆ ರಾಜಕಾರಣಿಗಳ ಅಧಿಕಾರದ ದಾಹ ಎಷ್ಟರ ಮಟ್ಟಿಗಿದೆ. ಅಧಿಕಾರದ ದಾಹ ಅದು ಯಾವ ದೇಶಕ್ಕೆ ಹೋದರೂ ಕಡಿಮೆ ಆಗೋದಿಲ್ಲ ಅಂತ ಅನಿಸುತ್ತೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ POK ಇದರ ಪ್ರಧಾನಿಯಾಗೋ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಜಾಫರಾಬಾದ್ನಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಅವರು ಮಾತಾಡಿದ್ದಾರೆ. POK ನನಗೆ ತವರು ಪ್ರಾಂತ್ಯದಷ್ಟೇ ಪ್ರಿಯವಾದ ಎರಡನೇ ಮನೆ ಅಂತ ಹೇಳಿದ್ದಾರೆ. ಐ ರಿಪೀಟ್, POK ನನಗೆ ತವರು ಪ್ರಾಂತ್ಯದಷ್ಟೇ ಪ್ರಿಯವಾದ ಎರಡನೇ ಮನೆ ಅಂತ ಹೇಳಿ ನವಾಜ್ ಶರೀಫ್ ಹೇಳಿದ್ದಾರೆ. ಅಲ್ಲಿನ ಮೂಲಸೌಕರ್ಯ, ಅಭಿವೃದ್ಧಿ ಕಾಮಗಾರಿಗಳನ್ನು ವೈಯಕ್ತಿಕವಾಗಿ ಮೇಲ್ವಿಚಾರಣೆ ಮಾಡೋದಕ್ಕೆ ತಮಗೆ POK ಪ್ರಧಾನಿ ಪಟ್ಟ ಕೊಡಿ ಅಂತ ತಮ್ಮ ಸಹೋದರ ಹಾಗೂ ಹಾಲಿ ಪ್ರಧಾನಿ ಶಹಬಾಜ್ ಶರೀಫ್ ಬಳಿ ಕೇಳ್ಕೊಳ್ಳೋದಾಗಿ ನವಾಜ್ ಶರೀಫ್ ಹೇಳಿದ್ದಾರೆ. ನೋಡಿದ್ರಲ್ಲ ಯಾವ ರೀತಿ ಪಾಕಿಸ್ತಾನ ನಿಲುವುಗಳನ್ನು ತೆಗೆದುಕೊಳ್ತಾ ಇದೆ ಅಂಥೇಳಿ. ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಪಾಕಿಸ್ತಾನದ ಪ್ರತಿಯೊಂದು ನಿಲುವು, ನಿರ್ಧಾರ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಆ ಕಡೆ ಒಂದ್ಸಲ ನೋಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ.